ನಿನ್ನ ಈ ವೀರೋಚಿತವಾದಂತಹ ಮಾತುಗಳು ಈ ನಿನ್ನ ತಾಯಿಗೆ ಮೆಚ್ಚುಗೆ ಆಗುತ್ತದೆ ಎನ್ನುವ ಹಾಗೆ ಭಾವಿಸಿದೆಯಾ ಮಗನೇ? ನೀ ಹಾಗೆ ಹೇಳುವಾಗ ಕೋಪವೆನ್ನುವುದು ನೆತ್ತಿಗೆ ಏನಿತು ತಾಯಿ ನನಗೆ? ಮುಳ್ಳಿನ ಮೇಲೆ ಬಟ್ಟೆ ಬಿದ್ದರು, ಬಟ್ಟೆಯ ಮೇಲೆ ಮುಳ್ಳು ಬಿದ್ದರು ಹರಿಯುವುದು ಬಟ್ಟೆಯೇ ತಾನೇ. ಹೌದು, ಬಟ್ಟೆಯೋಪಾದಿಯಲ್ಲಿ ನಾವಿದ್ದೇವೆ, ಮುಳ್ಳಿನೋಪಾದಿಯಲ್ಲಿ ಅವರಿದ್ದಾರೆ. ಅಂದ ಮೇಲೆ ಜಯ ಎನ್ನುವುದು ನಮ್ಮ ಪಾಲಿಗೆ ಹೇಗೆ ಬರುವುದಕ್ಕೆ ಸಾಧ್ಯ ಉಂಟು ಮಗನೇ? ಕಂದ, ಏನು ಸಮರ ಅಂತ ಹೇಳಿದ್ರೆ ಅದು ಮರಣ ಸಹಿತವಾದದ್ದು, ಸನ್ನಿಹಿತವಾದದ್ದು ಅಂತ ಹೇಳುತ್ತಾರೆ. ಸರಸವಲ್ಲ ಮಗನೇ. ರಣಕ್ಷೇತ್ರ ಅಂತ ಹೇಳಿದ್ರೆ ಅದು ಆಟದ ಬಯಲಲ್ಲ ಮಗನೇ, ಆಟದ ಬಯಲಲ್ಲ. ಹೆಚ್ಚೇಕೆ ಈ ಚಕ್ರವ್ಯೂಹವನ್ನು ಬಲಿದವರು ಯಾರು? ದ್ರೋಣಾಚಾರ್ಯರು. ಉಭಯ ಕುಲ ಬಿಲ್ಲೋಜರಾದಂತಹ ದ್ರೋಣಾಚಾರ್ಯರು. ಶಾಪಾದಪಿ ಶರಾದಪಿ ಎನ್ನುವಂತಹ ನೆಗಳತೆಯನ್ನು ಪಡೆದವರವರು. ಹೌದು. ಒಂದೊಮ್ಮೆಗೆ ಅವರ ಎದುರಿನಲ್ಲಿ ವಿರೋಧಿ ಹೋಗಿ ನಿಂತರೆ ಶರವನ್ನು ಪ್ರಯೋಗಿಸಿಯಾದರೂ ಕೊಲ್ಲುವುದಕ್ಕೆ ಸಾಮರ್ಥ್ಯವುಳ್ಳವರು. ಅದು ಅಲ್ಲ ಅಂತಾದ್ರೆ ಶಾಪವನ್ನು ಕೊಟ್ಟಾದರೂ ಕೊಲ್ಲುವುದಕ್ಕೆ ಶಕ್ತರು ಅವರು. ಅವರೇ ಹೇಳಿದ್ದಾರಂತೆ, ಆರ್ತನೊಬ್ಬನನ್ನು ಉಳಿದು ಮಿಕ್ಕುಳಿದ ನನಗೆ ಯಾರು ಇದಿರಲ್ಲ, ಸಾಕ್ಷಾತ್ ಆ ಪರಮೇಶ್ವರ ಬಂದರೂ ಕೂಡ ರಣಕ್ಷೇತ್ರದಲ್ಲಿ ನಾನು ಲೆಕ್ಕಿಸಲಾರೆ ಎನ್ನುವ ಹಾಗೆ ಅವರೇ ಹೇಳಿದ್ದಾರಂತೆ. ಅವರ ಬಾಯಿಂದಲೇ ಇಂತಹ ಮಾತುಗಳು ಬಂದ ಮೇಲೆ ನಿನ್ನಿಂದ ರಣಕ್ಷೇತ್ರದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಸಾಧ್ಯವೇ? ಬಿಡೋಣ. ನಿನ್ನ ದೊಡ್ಡ ತಂದೆಯವರು ಶತಗಜ ತ್ರಾಣಿ ಎನ್ನುವಂತಹ ನೆಗಳತೆಯನ್ನು ಪಡೆದಂತಹ ಭೀಮಸೇನ ಮಹಾಶಯರು ಈ ಚಕ್ರವ್ಯೂಹವನ್ನು ಭೇದಿಸುತ್ತೇನೆ ಎನ್ನುವ ಹಾಗೆ ಮುಂದುವರಿದು ಹೋದವರು. ಹೋದಂತಹ ಅವರು ಹಿಂದೆ ಬಂದು ಹೇಳಿದ ಮಾತೇನು ಗೊತ್ತೇ? ಇಲ್ಲ, ಈ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಎನ್ನುವ ಹಾಗೆ ಹೇಳಿದವರು. ಅಂತಹ ಹಿರಿಯರಿಂದಲೇ ಅಂತಹ ಮಾತು ಬಂದ ಮೇಲೆ ನಿನ್ನಿಂದ ಇದು ಸಾಧ್ಯವಿಲ್ಲ ಮಗನೇ, ಬೇಡ.